ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ಬ್ಲಾಗ್ ಅಲ್ಲಿ ಕ್ಲೀನ್ ಆಗಿ ಅಂದ್ರೆ ಎಂಡು ಮಾಡ್ಲಿಲ್ಲ ಗುರು. ಯಾಕುತ್ತಾ, ಮನೆಗ್ ಬಂದ ತಕ್ಷಣ ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡ. ಎಡಿಟಿಂಗ್ ಮುಗ್ದಾದ್ಮೇಲೆ ಎಂಡ್ ಮಾಡೋಣ ಅನ್ಕೊಂಡೆ, ಬಟ್ ಆಗ್ತಿರ್ಲಿಲ್ಲ ನಂಗೆ. ಯಾಕೋ ಒಂಥರ ಸುಸ್ತು, ಕಣ್ಣೆಲ್ಲ ಫುಲ್ ಉರಿ ಅನ್ಸಿತ್ತು. ಸೊ ಅದಕ್ಕೆ ಮೇಲೆ ಬ್ಲಾಗ್ ಎಂಡ್ ಮಾಡಿಲ್ಲ ಗೈಸ್. ನೆನ್ನೆ ಯಾರ್ಯಾರು ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿರಿ, ಸಬ್ಸ್ಕ್ರೈಬರ್ಸ್ ಹ್ಯಾಪಿ ಬರ್ಡೇ ಬ್ರೋ ಮತ್ತೆ ವಿಶಸ್ ಎಲ್ಲ ಹಾಕಿದ್ರಿ. ಸೊ ಎಲ್ರಿಗೂ ಗೈಸ್ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ, ಥ್ಯಾಂಕ್ ಯು. ಆಮೇಲೆ ಕಮೆಂಟ್ ಯಾರ್ಯಾರು ಹಾಕಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ನನ್ನ ಪ್ರಕಾರ 500 ಕಮೆಂಟ್ಸ್ ಆಗೋದು ಡೌಟಲ್ಲೇ ಐತೆ, ನೋಡ್ಬೇಕು. ಒಟ್ಟಿನಲ್ಲಿ ನಮ್ಮಮ್ಮ ಇಲ್ಲಿ ತಿಂಡಿ ತಿನ್ನಿಸ್ತವ್ರೆ. ಇಡ್ಲಿ ಮಾಡೋರು ಇವತ್ತು ನಮ್ಮಮ್ಮ. ಗೈಸ್, ಮನೆಯಿಂದ ಡೈರೆಕ್ಟ್ ಕಾಲೇಜಿಗೆ ಬಂದ. ಕಾಲೇಜಿಗೆ ಫುಲ್ಲು ಒಂದು 4 ಅವರ್ಸ್ ಅಲ್ಲ 2 ಅವರ್ಸ್ 3 ಅವರ್ಸ್ ಕ್ಲಾಸ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಈಗ ಲಂಚ್ ಬ್ರೇಕ್. ಈಗ ಮನೆಗೀಗ ವಾಪಸ್ ಈಗ ಊಟಕ್ಕೆ ಹೋಗ್ತಿದ್ದೀನಿ ಗುರು. ಕಾಲೇಜಲ್ಲಿ ಏನೂ ಬ್ಲಾಗ್ ಆಗಲಿಲ್ಲ, ಯಾಕೆಂದ್ರೆ ಕಂಟಿನ್ಯೂಸ್ ಕ್ಲಾಸ್ ಇತ್ತಾ. ಸೊ ಅದಕ್ಕೆ ಆಮೇಲೆ ನಾನು ಸುಮ್ಮನೆ ಅದೇನೋ ಮಾಡೋದೇನೋ ಬೇಡ ಅಂತ ಇವಾಗ ಆ್ಯಕ್ಚುಲಿ ಈಗ ಮಾಸ್ಕ್ ಹಾಕೊಂಡಿದ್ದೀನಿ. ಬೈಕಲ್ಲಿ ಹೋಯ್ತಾ ಹಾಕಬೇಕು ಅನ್ನಿಸ್ತು. ಸೊ ಅದಕ್ಕೆ ಹಾಂ ಅದೇನೋ ಮಾಡ್ದಲ್ಲ ಮಾಡು. ಕೆಲಸ ಇಲ್ವಂತೆ, ಕೆಲಸ ಇಲ್ಲವ್ರೆ ಒಂದ್ ಏಣಿ ತಗೊಂಡು ಹೋಗು ಪೇಂಟ್ ಹೊಡಿ ಅಂತನಾ. ಗೈಸ್, ಮನೆಗೆ ಬಂದೆ. ಆಕ್ಚುಲಿ ಇವಾಗ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮ ಏನೋ ಫಂಕ್ಷನ್ಗೇನೋ ಹೋಗೋರೆ. ಸೊ ಈಗ ನಾನು ಮನೇಲಿ ಒಬ್ಬನೇ ಈಗ ಊಟ ಮಾಡಬೇಕು. ಇಡ್ಲಿ ಬೆಳಗ್ಗೆ ಮಾಡಿದ್ನಲ್ಲ, ಅದೇ ಹಾಕೊಂಡು ಊಟ ಮಾಡು ಅಂತ ಮೆಸೇಜ್ ಹಾಕ್ಯಾರ ನಮ್ಮಮ್ಮ. ಗೈಸ್, ಲಿಟ್ರಲಿ ಏನ್ ನಿದ್ದೆ ಗೊತ್ತಾ ಗುರು, ಹೆವಿ ಅಂದ್ರೆ ಹೆವಿ ನಿದ್ದೆ. ಆಗ ಲಂಚ್ ಎಲ್ಲ ಮುಗಿಸ್ಕೊಂಡ ಮೇಲೆ ಕ್ಲಾಸಿಗೆ ಹೋದೆ. ಅಲ್ಲಿ 2 ಅವರ್ಸ್ ಲ್ಯಾಬ್ ಇತ್ತು. ಲ್ಯಾಬ್ ಒಳಗಡೆನೆ ನಾನು ಫುಲ್ಲು ನಿದ್ದೆ. ಒಂದು ಸ್ವಲ್ಪ ಹೊತ್ತು ಹಂಗೆ ಮಲಗಿದ್ದೀನಿ ಟೇಬಲ್ ಮೇಲೆ. ಅವ್ರು ಅಟೆಂಡೆನ್ಸ್ ಕರೀತವ್ರೆ, ನಂಗೆ ಗೊತ್ತೇ ಆಗಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಸಾತ್ವಿಕ್ ಎಬ್ಬಿಸ್ತವನು ಅಟೆಂಡೆನ್ಸ್ ಹೇಳೋ ಅಂತ. ಅಷ್ಟೊಂದಿದ್ದೆ. ಆಮೇಲೆ ಮತ್ತೆ ಮನೆಗೆ ಬಂದೆ 4 ಗಂಟೆ ಹಂಗೆ. ಮನೆಗೆ ಬಂದಾದ್ಮೇಲೆ ಮಲ್ಕೊಂಡೆ, ಒಂದು 2 ಅವರ್ಸ್ ಮಲ್ಕೊಂಡೆ. ಸೌಂಡ್ ಮಾಡ್ಬಿಡಿ ಎದ್ದೋಗಿ ಆಚೆ ಹಂಗೆ ಹಿಂಗೆ ಅಂತ ಕೂಗ್ತಿ. ಅಲ್ಲಿ ಮಕ್ಳು ಎಷ್ಟು ಗಲಾಟೆ ಮಾಡ್ತಾ ಇರ್ತವೆ. ಅದ್ರ ಮಧ್ಯದಲ್ಲಿ ಮಲಗಿದ್ದೀನಿ ಅಂತ ಹೇಳ್ತೀಯಲ್ಲ, ಅದು ನಿದ್ದೆ ಜಾಸ್ತಿ ಇದ್ರೆ ಎಂತ ಗಲಾಟೆ ಇದ್ರು ಮಾಡ್ತೀನಿ. ಈಗ ಮನೆಗೆ ಬಂದ ತಕ್ಷಣ ಪಪ್ಪ TV ಹಾಕೊಂಡಿತ್ತು, ಬಂದ್ ಮಲ್ಕೊಂಡೆ ನಾನು. ಅದು ಡೋರು ಕ್ಲೋಸ್ ಮಾಡ್ಲಿಲ್ಲ ರೂಮಿಂದು, ಗೊತ್ತಾ, ಗೊರ್ಕೊಳಿತಿದ್ನ. ಗಾಯ್ಸ್, ಸಖತ್ ನಿದ್ದೆ. ಆದ್ರೂ ನಮ್ಮಮ್ಮ ಇಬ್ರು ನಂಗೆ. ಆದ್ರೂ ಇವಾಗಲೂ ಅಷ್ಟೇ ನಂಗೆ ನಿದ್ದೆ ಹೋಗಿಲ್ಲ ಇನ್ನೂ. ಈಗ ನಮ್ಮಮ್ಮ ಇಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲಿ ಕೊಟ್ಟವ್ರೆ. ಆದರೆ ನೆಂಚ್ಬಿಟ್ಟು ಅದು ಹಾಲೇನು ಮಾಡಿಲ್ಲ, ಮರ್ತಿದ್ರಂತೆ. ಸೊ ಇವತ್ತಿಂದ ಜಿಮ್ಮಿಗೆ ಹೋಗೋಣ ಅಂತ. ಗಾಯ್ಸ್, ಬನ್ನಿ ಜಿಮ್ಮಿಗೆ ಹೋಗೋಣ. ಜಿಮ್ ನಾವಮ್ಮ ಇಲ್ಲಿ ಫೋನಲ್ಲಿ ಮಾತಾಡ್ತವ್ರೆ, ಜೊತೆಗೆ TV ನೋಡ್ತಾರೆ. ಗ್ಲೋಬಲ್ ಕನ್ನಡಿಗ ಬಾ. ಗೈಸ್, ನಮ್ಮ ಅಣ್ಣ ಪೆಟ್ರೋಲ್ ಸ್ಪ್ಲೆಂಡರ್ಗೆ ಮೋಸ್ಟ್ಲಿ ಕಡಿಮೆ ಹಾಕಿದ್ನೋ ಏನೋ. ನೆನ್ನೆಲ್ಲಿ ಬರ್ಗರ್ ಕಿಂಗಿಗೆ ಹೋಗಿ ಬಂದ್ಮೇಲೆ ಬರೀ ಸ್ವಲ್ಪ ಪೆಟ್ರೋಲ್ ಐತೆ. ಇವತ್ತು ಕಾಲೇಜ್ಗೆ ಆಯ್ತು ಅಷ್ಟೇ. ಈಗ ಫುಲ್ ಖಾಲಿ ಆಗಿತ್ತು, ಟ್ಯಾಂಕ್ ಫುಲ್ಲು ಡ್ರೈ ಇತ್ತು. ಹೆಂಗ್ ಬಂದಿದ್ದೀನಿ ಅಂದ್ರೆ, ಅಯ್ಯೋ ಎಲ್ಲಿ ಖಾಲಿ ಆಗುತ್ತೆ ಅಂತ ಫುಲ್ ಭಯ. ಸಾಕ್ಬೇಕು ಸದ್ಯಕ್ಕೆ ಬಿಡು. ಜಿಮ್ಮಿಗೆ ಜಾಕೆಟ್ ಎಲ್ಲ ಹಾಕ ಬರೋದು ಸುಮ್ಮನೆ ಅಂತೆ. ಜಾಕೆಟ್ ಸ್ವೆಟರ್ ಎಲ್ಲ ಸುಮ್ಮನೆ ಅಂತದು. ಅದ್ರಲ್ಲಿ ಏನೋ ಯೂಸು ಬೆನಿಫಿಟ್ ಏನಿಲ್ಲ ಅಂತೆ. ಬೆವರ್ತೀವಲ್ಲ ಅದೇ ಸುಮ್ಮನೆ ನಮ್ಮ ಕವರ್ ಏನೋ ಒಟ್ನಲ್ಲಿ ನಮ್ಗೆ ಏನೋ ಮೇಲೆ ಜೋಶ್ ಹಂಗೆ ಅಂತೆ ಅಷ್ಟೇ ಅಂತೆ. ಬಟ್ ಯೂಸ್ ಏನಿಲ್ವಂತೆ.
ನಾನು ರೆಕಗ್ನೈಸ್ ಮಾಡಲ್ಲ ಅನ್ಕೊಂಡೆ. ಸರ್ ನ್ಯೂ ಅಡ್ಮಿಷನ್ ನಾನೇ. ನೀನು ಅದೇ ಹೇಳ್ಕೊಂಡು ನಾನು ಫಸ್ಟ್ ಕನ್ಫ್ಯೂಷನ್ ಅದು ಯಾರಪ್ಪ ಅಂತ ಎಲ್ಲಿ ಮಾಡಿದ್ದೆ. ಮನೆ ನಾನೇ ಮಾಡ್ಕೊಂಡೆ. ಹೌದಾ? ಚೆನ್ನಾಯ್ತಾ? ಎಲ್ಲಿ ಸಾದಿಕ್ ಭಯ ಬೈ ಫುಲ್ FC ಶೇವ್ कैसा है? ಫುಲ್ ಪಾರ್ಟಿ ಅಂತ. ಪರ್ಮನೆಂಟ್ ಏನೋ ಮಾಮೂಲಿ. ಹಾ ಟೆಂಪ್ರರಿ ಮಾಡ್ಕೊಂಡಿರೋದಾ? ಇಲ್ಲ ನಾನು ಕೂಲ್ ಇರೋದೇ ಹಿಂಗೆ ಲೈಕ್ ನಿಜ. ಫುಲ್ ಕರ್ಲಿ ಇದಾಗ್ತಿತ್ತು ಅನ್ಕೊಂಡಿದ್ದೆ. ಜುಟ್ಟಾಗ್ತಿದ್ನಲ್ಲ ಅದಕ್ಕೆ ನಿಮಗೆ ಗೊತ್ತಿರ್ಲಿಲ್ಲ. ಗೈಸ್ ಜಿಮ್ಮಿಗೆ ಬಂದು ಟೋಟಲ್ ಒಂದು 2 ವೀಕ್ಸ್ ಆಯ್ತು ಗುರು. ಇವತ್ತು ಏನೋ ಅದೇ ಬೈಸಿಪ್ಸ ನಮ್ಮ ಅಣ್ಣ ಬಾತ್ಲಕ್ಕೆ ಬೈಸಿಪ್ಸೇ ಮಾಡೋಣ ಅಂತವನೆ. ಸುಮಾರು ದಿನ ಆಗೈತೆ ಆ್ಯಕ್ಚುಲಿ ಮಿಕ್ಸಲ್ಲಿ ಹೊಡಿಬೇಕು, ಬಟ್ ಇರಲಿ ಪರವಾಗಿಲ್ಲ. ಗೈಸ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ 500 ಕಮೆಂಟ್ ಮಾಡಿ ಅಂತ, ಬಟ್ ಈಗ ಪ್ರೆಸೆಂಟು 340 ಕಮೆಂಟ್ಸ್ ಆಗೈತೆ. 500 ಕಮೆಂಟ್ಸ್ ಆಗೋದು ಮೋಸ್ಟ್ಲಿ ಡೌಟೇ ಗುರು. ನಿಜ ಸುಮಾರು ಒಂದು 2 ವಾರ ಆಗಿತ್ತಲ್ಲ ಇದು 2.5. ಈಗ 2.5 ಒಳ್ಳೆ ಸ್ವಲ್ಪ ಜಾಸ್ತಿ ವೆಯ್ಟ್ ಐತೆ ಅನ್ನಂಗೆ ಫೀಲ್ ಆಗ್ತೈತೆ ಗೊತ್ತಾ. ನಾವು ಅಣ್ಣಂಗೆ 5 ಎತ್ತಕ್ಕಾಯ್ತಿಲ್ಲ ಅಂತ ಆ್ಯಕ್ಚುಲಿ ಹೆವಿ ಅನ್ಸಿದ್ ಗುರು. 1 ತಿಂಗಳು ರಜಾ ಹಾಕಿದ್ದಿತ್ತು. ನೀನು ಕರೆಕ್ಟ್, ನಾನು 2 ವಾರ. ಅರೆ ಇವನು ಬಟ್ ನೀನು ಸ್ಟಾರ್ಟಿಂಗ್ ಬಂದಾಗ ಹೆಂಗೋ ಲೈಟಾಗಿ ಸೆಟ್ ಆಗಿತ್ತು ನಿಂಗೆ ಬಾಡಿಗೆಲ್ಲ. ಆದರೂ ಬಾಡಿ ನಿಂಗೆ ಲೈಟಾಗಿ ಸ್ವಲ್ಪ ಸೆಟ್ ಆಗಿತ್ತು. ಎಲ್ಲಿ ಟ್ರೈಸಿಪ್ಸ್ ತೋರ್ಸಂಗೆ ಇವೆಲ್ಲ ನಾನೇ ಮಾಡ್ಕೊಂಡಿದ್ದು ಮನೇಲಿ. ಕರೆಕ್ಟ್ ಗೈಸ್. ಚಲೋ ಬನ್ನಿ ಮಾಡೋಣ. ಆ್ಯಕ್ಚುಲಿ ಈಗ 2 ವೇರಿಯೇಷನ್ ಆಯಿತು. ಅಲ್ಲ ಅಂದರೆ 2 ವೇರಿಯೇಷನ್ ಅಲ್ಲ, ಟೂ ವೇರಿಯೇಷನ್. ಒಂದು 5 kg, ಒಂದು 7.5 kg ನಾರ್ಮಲ್ ಕರ್ಲು. ಬನ್ನಿ, ಸುಮಾರು ದಿನ ಬೇರೆ ಆಗಿತ್ತಲ್ಲ, ನಿಧಾನಕ್ಕೆ ಸ್ವಲ್ಪನೇ ಹೊಡಿಯೋಣ ಅಂತ. ಸಾಕು ತಿಂದ್ವಿ ನಾವು. ಬಾಡಿ ಏನಾರು ಬಂದೈತಾ? ಶುರು ಮಾಡೋ ಒಂದಿನ ಹೋಗಿ ಬಂದ ತಕ್ಷಣ ಬಂದಿತ್ತಲ್ಲ. ಗೈಸ್ ಮಧ್ಯಾಹ್ನ ಊಟಕ್ಕೆ ಬಂದಿದ್ನಲ್ಲ, ಆಗ ಇಡ್ಲಿ ಬರೀ ಒಂದು 5 ತಿಂದೆ ಗುರು. ಅದೇನೋ ಗೊತ್ತಿಲ್ಲ, 5 ತಿಂದೆ, ಬಟ್ ಸಾಕಾಗಿಲ್ಲ. ಆಮೇಲೆ ಆಮೇಲೆ ಸುಮ್ಮನೆ ಅದೇ ಇಲ್ಲೇ ಇತ್ತಂತೆಲ್ಲಮ್ಮ, ಇಲ್ಲಿ ಪಾತ್ರೆ ಎಲ್ಲ ನಮ್ಮಮ್ಮ ಇಡ್ಲಿ ಸುಮಾರು ಮಾಡಿ ಇಟ್ಟವ್ರೆ. ಈಗ ಹಂಗೆ ಊಟಕ್ಕೆ ಹತ್ಲಾಗ ಇಡ್ಲಿನೇ ತಿಂತೀನಿ. ಸಾಕಾಗಿತ್ತು. ಸಾಂಬಾರ್ಗೂ ಚಟ್ನಿ, ಇಡ್ಲಿಗೂ ಚಟ್ನಿನೂ ಹಾಕೊಂಡೆ. ಇಡ್ಲಿ ನಿನ್ನಂಗೆ ಇತ್ತು, ಮೆತ್ತಗೆ. ಅಣ್ಣ ಮದ್ವಾಗ ಮೊಟ್ಟೆ ತಗಪ್ಪ. ಮತ್ತೆ ಅಬ್ಬಾ ಮೊಟ್ಟೆ ಅಣ್ಣಂಗೆ ಜಾಮೂನ್ ಹಾಕೊಡಮ್ಮ. ಗಾಯ್ಸ್ ನಮ್ಮಮ್ಮ ನೆನ್ನೆ ಜಾಮೂನ್ ಮಾಡಿದ್ರ, ನಾನು ತಿನ್ಲೇ ಇಲ್ಲ ಗುರು. ಯಾಕೆ ತಿನ್ಲಿಲ್ಲ ಗೊತ್ತಾ? ನೆನ್ನೆ ಫ್ರೆಂಡ್ಸ್ ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ದ, ಅದೇ ಅರ್ಧ ಫುಲ್ ಒಂಥರ ತಿಂದಿ ಕೇಕ್ ಒಂಥರ ಅನ್ಸ್ಬಿಟ್ಟಿತ್ತು. ನಮ್ಮಮ್ಮ ಕೇಳಿದ್ರು ಜಾಮೂನ್ ಹಾಕೊಡ್ಲಾ ಅಂತ, ಬಟ್ ನಾನು ಬೇಡ ಅಂದೆ. ಅಂದ್ರೆ ಫುಲ್ ಸ್ವೀಟ್ ಆಗಿತ್ತಲ್ಲ, ಸೊ ಅದಕ್ಕೆ. ಇವಾಗ ಇಲ್ಲಿ ಜಾಮೂನ್ ತಿನ್ನೋಣ. ನಮ್ಮಮ್ಮ ಇಲ್ಲಿ ಫೋನಲ್ಲಿ ಮಾತಾಡ್ತವೆ. ಅಲ್ಲ ಕೇಳಿಸ್ತಿಲ್ವಾ? ಯಾಕಂಗ ಅಲ್ಲ ಸುಮ್ಮನೆ ಇರೋ ಚಿರ ಕಟ್ ಮಾಡ್ತು. ಹಿಂಗ್ ಮಾತಾಡಿದ್ರೆ ಕಟ್ ಮಾಡ್ತಾರೆ ಕಣ, ಬೇರೆಯವ್ರಿಗೂ ಅದು ಹಿಂಸೆ. ಅದು ಸಾರಿ ಕಟ್ಟು. ಇದು ಫೋನ್ ಮಾಡಿ, ಮಾಡ್ತಾರೆ ಅನ್ಕೋತಾರೆ. ಫೋನ್ ಮಾಡು, ಮಾಡ್ಕೊಡ್ಲಾ? ಮಾಡ್ಕೊಂಡು ಹೋಗಿ ಸುಮ್ಮನೆ ಆಚೆಗೆ. ಅವ್ನು ಮೊಟ್ಟೆ ತಗೊಬರಕ್ಕೆ ಅಣ್ಣಂಗೆ ತಗೊಬರೋಣ. ಗೈಸ್ ಅಣ್ಣ ಈಗ ಜಸ್ಟ್ ತಾನೆ ಹೋಗಿ ಮೊಟ್ಟೆ ಎಲ್ಲ ತಗೊಂಡ್ ಬಂದ. ಗೈಸ್ ಮೊಟ್ಟೆ ನೋಡಿ, ಮೊಟ್ಟೆ ಜಾಮೂನ್ ಇದು ಮೊಟ್ಟೆ ಕಣಮ್ಮ. ಮೊಟ್ಟೆನ ನಮ್ಮಮ್ಮ ಏನ್ ಮಾಡೋರು ಗೊತ್ತಾ? ಕಾಫಿ ಪಾತ್ರೆಗೆ ಹಾಕ್ಬಿಟ್ಟು ಮೊಟ್ಟೆನ ಬೇಯಿಸೋರೆ, ಅದಕ್ಕೆ ಕಲರ್ ಬಂದಿರೋದು. ಹೆಂಗೆ ಜೋಕು? ಸಾಕು. ಅಯ್ಯೋ ಡಯಟ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್. ನೀನ್ ಬೇರೆ ಸ್ಪೂನು
ನಂಗೆ ಅದು ರಸ ಹಾಕ್ಬಿಡೋದು ನಂಗೆ ಸಾಕು. 26ನೇ ತಾರೀಕಿಗಮ್ಮ ಫ್ರೆಂಡ್ಸ್ ಎಲ್ರು ಬೆಂಗಳೂರಿಗೆ ಹೋಗ್ತಿದೀವಿ. ನಿಜ, ತಮಾಷೆ ಅಲ್ಲ. ನಾನು ತಮಾಷೆಗೆ ಹೇಳಿಲ್ಲ, ನಿಜನೇ ಹೇಳಿದ್ದು. ಗೈಸ್ ನಿಜ ಗೈಸ್, 26ನೇ ತಾರೀಕಿಗೆ ಫ್ರೆಂಡ್ಸ್ ಎಲ್ರು ಬೆಂಗಳೂರಿಗೆ ಹೋಗ್ತಿದೀವಿ. ಯಾಕೆಂದ್ರೆ ನಮ್ಗೆ ಒಂದು ಇದೈತೆ ಪ್ರಾಜೆಕ್ಟ್ ಅಂದ್ರೆ ಒಂದು ನಾವು ಮೊನ್ನೆ ಅಂದ್ರೆ ಈಗ ರೀಸೆಂಟ್ ಆಗಿ ಹೋಗಿ ಪ್ಲಾಂಟೇಶನ್ ಮಾಡಿದ್ವಲ್ಲ, ಸೊ ಹಂಗೆ ಅದೇ ತರ ಹಿಸ್ಟೋರಿಕಲ್ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿ ಅದ್ರ ಫೋಟೋ ಎಲ್ಲ ಹೋಗಿ ತಕೊಂಡ್ ಬರ್ಬೇಕಂತೆ. ಸೊ ಅದಕ್ಕೆ ಬೆಂಗಳೂರು ಕಡೆಗೆ ಹೋಗೋಣ ಅಂತ. ಅವ ಇನ್ನೇನು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಿಡಿ. ಬಿಗ್ ಬಾಸ್ ಹಾಕಮ್ಮ, ಯೂಟ್ಯೂಬ್ ಹಾಕೊಂಡು ಕೂತಿದ್ಯಾ ಬಿಗ್ ಬಾಸ್ ನೋಡೋ ಟೈಮಲ್ಲಿ. ಹಾಕು ಬಿಗ್ ಬಾಸ್. ಎಷ್ಟು ಬಿಗ್ ಬಾಸ್ ಸುಮ್ನಿರ, ಅದ್ಯಾಕೆ ಹಂಗಂತೀಯ? 1600. ಇವಾಗ ಎಷ್ಟು ಬಿಡು, ಆಗ್ತಿದ್ನಲ್ಲ. 1600 ಐತಂದೆ. ಓ, ನಾನು 1065 ಹೊಡೆದೆ. ನೀನೆಲ್ಲ ಇಂಜಿನಿಯರ್ ಸ್ಟೂಡೆಂಟ್. ಈ ಸದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ. ಇನ್ನೇನು ಈಗ ಎಡಿಟ್ ಎಲ್ಲ ಮಾಡಿ ಮಲ್ಕೋಬೇಕು ಗೈಸ್. ಅದು ಬೇರೆ ಇನ್ನ ಬೇಗ ಎಡಿಟ್ ಮಾಡಿ ಮಲ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಕಣ್ಣೆಲ್ಲ ಹೆವಿ ಉರಿತೈದು ಗುರು, ಇತ್ತೀಚೆಗೆ ನಿದ್ದೆ ಎಲ್ಲ ಸಾಲ್ಟೇಜ್ ಆಗಿ. ಗೈಸ್ ಅದ್ಲಾಗಿ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾಕೆಂದರೆ ನಾನು ಬೆಳಗ್ಗೆ ಹೇಳಿದ್ದೆ, ಅಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಒಂದು 500 ಕಮೆಂಟ್ಸು ಟಾರ್ಗೆಟ್ ಮಾಡೋಣ. ಅಂದರೆ 500 ಕಮೆಂಟ್ಸ್ ಪ್ಲೀಸ್ ನನಗೆ ಅದನ್ನು ಗಿಫ್ಟಾಗಿ ಕೊಡಿ ಅಂತ. ಬಟ್ ಅದು ಇವತ್ತು ಕಂಪ್ಲೀಟ್ ಆಗಲಿಲ್ಲ. ಬಟ್ ಇರಲಿ, ತೊಂದರೆ ಇಲ್ಲ ಗೈಸ್. ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನನಗೆ ಬೇಜಾರೇನೂ ಇಲ್ಲ. ಬಟ್ ಕಮೆಂಟ್ ಮಾಡಿದ್ದೀರಲ್ಲ ತುಂಬಾ ಖುಷಿ ಆಯಿತು. ಅದು 300 ಕಮೆಂಟ್ಸ್ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳಿದೆ ಒಂದು ಗಿಫ್ಟ್ ಥರ ಕೊಡಿ ಅಂತ. ಬಟ್ ಅದು ಆಗಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.